ಪ್ರೈಸ್ ಲಾರ್ಡ್. ಕರ್ತನ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ನಾನು ಕುಸುಮ ಸಾಮ್ಯಲ್ ಮಾತಾಡ್ತಾ ಇದ್ದೀನಿ. ವಿಶೇಷವಾಗಿ ವಾಯ್ಸ್ ನೋಟನ್ನು ವಿಡಿಯೋ ವಾಯ್ಸ್ ನೋಟನ್ನು ಹಾಕುವಂಥ ಮುಖ್ಯ ಉದ್ದೇಶ ಏನೆಂಬುದಾಗಿ ಹೇಳೋದಾದರೆ, ನನ್ನ ಆತ್ಮೀಯ ಸಹೋದರರಾಗಿರುವಂಥ ಬ್ರದರ್ ಸ್ಟಾನಿ ಪಿಂಟೋ, ಕ್ರೈಸ್ತ ಸಂಘಟನೆಯಲ್ಲಿ ಕ್ರೈಸ್ತರಿಗಾಗಿ ಹೋರಾಟ ನಡೆಸುವಂಥ ಈ ವ್ಯಕ್ತಿ ತಮ್ಮ ಸಾಮಾಜಿಕ ಜಾಲತಾಣವಾದಂಥ ಫೇಸ್ಬುಕ್ನಲ್ಲಿ ಒಂದು ವಿಚಾರಕ್ಕಾಗಿ ಹೋರಾಟ ಮಾಡ್ತಾ ಇರ್ತಾರೆ. ಏನೆಂಬುದಾಗಿ ಅವರ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡುವಂಥ ಎಲ್ಲ ಸಹೋದರ ಸಹೋದರರಿಗೆ ಗೊತ್ತಿದೆ. ಏನು ವಿಚಾರ ಅನ್ನೋದಾದರೆ, ಕ್ರೈಸ್ತರು ನಂಬುವಂಥ ಪವಿತ್ರ ಪದ, ನಂಬಿಕೆ ಮತ್ತು ಬಂದು ಶ್ರೇಷ್ಠವಾದಂಥ ಪದವಾದಂಥ ಆಮೇನ್, ಆಕೆ ಆಗಲಿ ಅನ್ನುವಂಥ ಪದವನ್ನು ಒಂದು ಹಾಸ್ಯ ಚಲನಚಿತ್ರಕ್ಕೆ ಇಡುವಂಥದ್ದು ಎಷ್ಟು ಮಟ್ಟಿಗೆ ಸರಿ ಅಂತ ಅನಿಸುತ್ತೆ. ಖಂಡಿತವಾಗ್ಲೂ ಅದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿ ಇವರು ಕಂಪ್ಲೇಂಟ್ ಮಾಡ್ತಾರೆ. ಕಂಪ್ಲೇಂಟ್ ಮಾಡಿದಂಥ ಸ್ವಲ್ಪ ದಿನಗಳಲ್ಲಿ ಮೆಲ್ವಿನ್ ಅನ್ನುವಂಥ ಆ ಚಲನಚಿತ್ರಕ್ಕೆ ಸಂಬಂಧಪಟ್ಟಿದಂಥ ವ್ಯಕ್ತಿ ಕಾಲ್ ಮಾಡಿ ನಾವು ಅದನ್ನು ಬದಲಾಯಿಸ್ತೀವಿ ಎಂಬುದಾಗಿ ತಾವೇ ಒಪ್ಕೊಳ್ತಾರೆ. ಅವರ ಮಾತನ್ನು ನಂಬಿ ನಂಬಿಕೆಯಿಂದ ಕಂಪ್ಲೇಂಟನ್ನು ವಾಪಸ್ ತೊಗೊಂಡ್ರೆ, ಇತ್ತೀಚೆಗೆ ಒಂದು ಸಂದರ್ಶನದಲ್ಲಿ ಅವರು ಮಾತಾಡ್ತಾರೆ, ಹೌದು ಇದೊಂದು ಪವಿತ್ರವಾದ ಪದ, ಆದರೆ ನಾವು ಇದನ್ನು ಬದಲಾಯಿಸಿಲ್ಲ, ಆ ಬದಲಾವಣೆಗೆ ಬದಲಾಗಿ ಭಾಷಾಂತರಿಸಿದ್ವಿ ಎಂಬುದಾಗಿ ಹೇಳ್ತಿದ್ದಾರೆ. ಸೊ ಖಂಡಿತವಾಗ್ಲೂ ಇದು ಒಳ್ಳೆಯದಾದಂಥ ಒಂದು ಸೈನ್ ಅಲ್ಲ. ಕ್ರಿಸ್ತನ ಮಕ್ಕಳಾದಂಥ ಪ್ರತಿಯೊಬ್ಬರ ಒಂದು ಭಾವನಾತ್ಮಕ ಭಾವನೆಗಳಿಗೆ ಧಕ್ಕೆಯನ್ನು ತರ್ತಾ ಇದ್ದೀರಾ ನೀವು. ತಸಂಚಾವ್ ಎಂಬುದಾಗಿ ಇಡೋದು ಅರ್ಥ ಏನೆಂಬುದಾಗಿ ಹೇಳೋದಾದರೆ, ತಸಂಚಾವನ ಪದದ ಅರ್ಥ ಹಾಗೆ ಆಗಲಿ ಅಂತ. ಸೊ ಆ ಪದವೂ ಕೂಡ ಅದೇ ಅರ್ಥವನ್ನು ಹೋಲ್ತದೆ. ದಯಮಾಡಿ ಈ ರೀತಿಯಾದಂಥ ಕಾರ್ಯಗಳನ್ನ ಮಾಡಬೇಡಿ. ಇದರಿಂದ TRP ಜಾಸ್ತಿ ಆಯಿತು, ನಮಗೆ ಬಿಟ್ಟಿಯಾದಂಥ ಒಂದು ಎಂಟರ್ಟೈನ್ಮೆಂಟ್ ಸಿಕ್ತು ಎಂಬುದಾಗಿ ಅಥವಾ ಬಿಟ್ಟಿಯಾದಂಥ ಒಂದು ಪ್ರಚಾರ ಸಿಕ್ತು ಎಂಬುದಾಗಿ ನೀವು ನಂಬೋದಾದರೆ ಖಂಡಿತವಾಗ್ಲೂ ಇದು ತಪ್ಪು. ಇದಕ್ಕೆ ನನ್ನ ವಿರೋಧವಿದೆ. ಅಷ್ಟೇ ಅಲ್ಲ, ಕ್ರಿಸ್ತನನ್ನು ನಂಬಿದಂಥ ಅನೇಕ ಕ್ರೈಸ್ತ ಸಹೋದರ ಸಹೋದರಿಯರ ವಿರೋಧವಿದೆ. ದಯಮಾಡಿ ಇದನ್ನು ಬದಲಾಯಿಸ್ಕೊಳ್ಬೇಕಾಗಿ ನಾನು ಪ್ರೀತಿಪೂರ್ವಕವಾಗಿ ಕೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು.